ಸಮೀಪದ ಜೇರಂಕಲಗಿ ಗ್ರಾಮದ ರೈತರೊಬ್ಬರ ತೋಟದ ಬಾವಿಯಲ್ಲಿ ಹಸು ಬಿದ್ದಿದ್ದು ಕ್ರೇನ್ ಸಹಾಯದಿಂದ ತೆಗೆಯಲು ಆಗದ ಕಾರಣ ಇಂಡಿ ಅಗ್ನಿಶಾಮಕ ಸಿಬ್ಬಂದಿ ಸಹಾಯದಿಂದ ಆ ಹಸುವನ್ನು ಮೇಲೆ ತರಲಾಯಿತು. ಆ ಸಿಬ್ಬಂದಿಗಳಿಗೆ ರೈತರ ಹಾಗೂ ನಮ್ಮೆಲ್ಲರ ಪರವಾಗಿ ಕೆಆರ್ಎಸ್ ಪಕ್ಷದ ಅಣ್ಣ ಪೂಜಾರಿ ಇವರಿಗೆ ಧನ್ಯವಾದಗಳು. ಜೈ ಅಯ್ಯಪ್ಪ ಉಳಿತು ನೋಡ್ರಪ್ಪ ಎಷ್ಟು ಕಷ್ಟಪಟ್ಟರು ಇವರು. ಒಂದು ಸೈಡ್ದ ಹಗ್ಗ ಹರಿದ್ರು ಕೂಡ ಅವರು ಬಿದ್ದರು ಬಿ ಮತ್ತೆ ಬಂದು ಇನ್ನೊಂದು ಹಗ್ಗ ಹಿಡಿದು ನಮಸ್ಕಾರ ಬಂಧುಗಳೇ, ನಾನು ಕೆಆರ್ಎಸ್ ಪಕ್ಷ ನಗರ ಘಟಕದ ಅಧ್ಯಕ್ಷ ಅಣ್ಣ ಪೂಜಾರಿ. ಇವತ್ತು ನಮ್ಮ ಚರ್ಚಾ ಅಂತ್ಯಕ್ಕ ಈ ಜಿರಂಕಲಿ ಗ್ರಾಮದಾಗ ಒಂದು ದಾಂಡಿಗೆ ಬಾಯಿ, ಒಂದು 40 ಫೂಟ್ ಇಲ್ಲ 50 ಫೂಟ್ ಗುಂಬದ ಬಾಯಿ, 70 ಫೂಟ್ ಗುಂಬತ್ತ. ಆ ಬಾಯಿ ಒಳಗ ನೋಡ್ರಿ ಎಂಥ ದಾಂಡಿಗೆ ಒಂದು ಮೂಕ್ ಪ್ರಾಣಿ ನಮ್ಮ ಆಕಳ ಬಿದ್ದಿತ್ತು ಬಸವಣ್ಣ. ನಾವು ಫೈರ್ ಡಿಪಾರ್ಟ್ಮೆಂಟ್ದವರಿಗೆ ಇಂಡಿಯಾ ಅಧಿಕಾರಿಗಳಿಗೆ ಫೋನ್ ಮಾಡಿದೆವು. ಫೋನ್ ಮಾಡಿದ್ದ 20-25 ನಿಮಿಷದಾಗ ಬಂದರು ಅವರು. ಇಲ್ಲಿ ಯಾರು ಇಲ್ಲತ್ತು ಗೊತ್ತಿಲ್ಲ ಅವರಿಗೆ. ಅವ್ರು 20-30 ಮಂದಿ ಅವರೆಲ್ಲ ಕೆಲಸ ಮಾಡೋಂಥ ಎಲ್ಲ ಸಿಬ್ಬಂದಿ ಒಳಗೆ ಅವ್ರು ಗಾಡಿ ಹಾಕೊಂಡು ಬಂದು ಇವತ್ತು ನಮ್ಮ ಮೂಕ್ ಪ್ರಾಣಿ ಬಸವನಾಗ ಉಳಿಸಿದ್ರು ಅವರು. ಅವ್ರಿಗೆ ನಾವು ಎಷ್ಟು ನಮ್ಮ ಜಿರಂಕಲಿ ಅವ್ರಿಗೆ, ನಮ್ಮ ಚರ್ಚೆದವ್ರಿಗೆ ಎಷ್ಟು ಅವರಿಗೆ ಥ್ಯಾಂಕ್ಸ್, ಧನ್ಯವಾದಗಳು ಎಷ್ಟು ಹೇಳಿದ್ರು ಕಡಿಮೆನೇ. ಯಾಕಂದ್ರೆ ಒಳಗೆ ಬಾಯಿ ಒಳಗೆ ಭಾಳ ಡೇಂಜರ್ ಬಾಯಿ ಅದ. ಒಳಗೆ ಮ್ಯಾಗಿನ ಕಲ್ಲು ಬೀಳತ್ತೀವಿ, ಎಲ್ಲ ಬೀಳತ್ತೀವಿ. ಬಿದ್ದರೂ ಕೂಡ ಅವ್ರ ಅನಿಲ್ ಚವಾಣ್ ಅವರು ಎಲ್ಲ ಒಳಗೆ ಇಳಿದ ಕಿಶಿಂದ ಸಿಬ್ಬಂದಿ ಒಳಗೆ ಒಬ್ರಿಗೊಬ್ರು ಕಷ್ಟಪಟ್ಟು ಅವ್ರು ಇಲ್ಲಿ ಏನೇನೋ ಹಾಲತ್ತ ಕಷ್ಟಪಟ್ಟ ಅನ್ನೋದು ನಮಗೆ ಅದು ನೋಡಿದೆವು ಕಣ್ಣಿಲೆ. ಫೈರ್ ಡಿಪಾರ್ಟ್ಮೆಂಟ್ ಗಾಡಿ ಮ್ಯಾಗಿದ್ದವ್ರು ಇದು ಅದೇನು ಅನ್ನೋ ಲೆಕ್ಕಕ್ಕೆ ಇದ್ರು ಥೋಡೆ ಮಂದಿ. ಈಗ ಅವ್ರು ಎಷ್ಟು ಕಷ್ಟ ಅದ, ಅವ್ರು ಎಷ್ಟು ಕಷ್ಟಪಟ್ಟು ಒಂದು ಇದು ಉಳಿಸಿದ್ರೆ ಅನ್ನೋದು ಅದು ನೋಡಿದ್ರೆ ಗೊತ್ತಿರ್ತದೆ. ಅವ್ರಿಗೆ ನಮ್ಮ ರೈತರಿಗೆ ಕಡ್ದು ನಮ್ಮ ಕಡ್ದವ್ರಿಗೆ ಧನ್ಯವಾದಗಳು ಮತ್ತು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೇವೆ, ನಮಸ್ಕಾರ ಭೀ ಹೇಳ್ತೇವೆ. ಅವ್ರಿಗೆ ಇಂಥ ಅಧಿಕಾರಿಗಳು ಬೇಕು. ಫೋನ್ ಮಾಡಿದ ತಕ್ಷಣನೇ ಬಂದಾರ. ಮತ್ತು ಅವ್ರು ಭಾಳ ಎಷ್ಟು ಊಟ ಅವ್ರು ಏನು ತಿನ್ನೋದು ಬಿಟ್ಟಿಲ್ಲ, ಬಂದು ಭಾರಿ ಒಳ್ಳೆ ಕೆಲಸ ಮಾಡಿದ್ರು. ಫೋಟೋ ನೀವೆಲ್ಲಿದ್ದೀರಿ, ಇವ್ರೆಲ್ಲ ತೆಗೆದು